ಹೆಲ್ದಿ ಹಾರ್ಟ್. ಸೊ ನಮ್ಮ ಹೃದಯವನ್ನು ಆರೋಗ್ಯವಾಗಿಡಲು ಪ್ರತಿದಿನ ಒಂದು 40 ನಿಮಿಷ ಅಥವಾ ಒಂದು ಅರ್ಧ ತಾಸಾದ್ರೂ ನಿಮ್ ಸಂಬಂಧ ನಿಮ್ ಟೈಮ್ ಕೊಡ್ರಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೊ ವಯಸ್ಸಿನ ಮಿತಿ ಇಲ್ದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದವು. ಸೊ ನ್ಯೂಸ್ ನೋಡಿ ಅಥವಾ ಯಾರಾದ್ರೂ ಹೇಳಿದ್ ಕೇಳಿ ಗಾಬರಿ ಆಗ್ಬೇಡ್ರಿ. ಪ್ರತಿದಿನ ನಿಮ್ ಸಂಬಂಧ ನೀವು ಒಂದು 30 ನಿಮಿಷ ಅಥವಾ 40 ನಿಮಿಷ ಟೈಮ್ ಕೊಟ್ಟು ಸೊ ಎಲ್ಲಾ ಈ ವಿಡಿಯೋದಾಗಿರೋ ಎಲ್ಲಾ ಆಸನಗಳನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ರಿ. ಹಾರ್ಟ್ ಹೆಲ್ದಿ ಆಗಿರ್ತೈತಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊ ಸೀದಾ ಕುತ್ಕೋರಿ, ಕಣ್ಗಳನ್ನ ಮುಚ್ಚಿರ್ತೀರಿ, ಸಹಜವಾದ ಉಸಿರಾಟ ಇರ್ಲಿ, ಮುಖದಲ್ಲಿ ನಗು ಇರ್ಲಿ, ಮನಸ್ಸಿನಾಗ ಖುಷಿ ಇರ್ಲಿ. ದೇಹದ ಎಲ್ಲ ಅಂಗಾಂಗಗಳನ್ನ ರಿಲ್ಯಾಕ್ಸ್ ಮಾಡ್ರಿ. ಉಸಿರಾಟದ ಕಡೆ ಗಮನ ಕೊಡ್ರಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ನಿಧಾನವಾಗಿ ಕಣ್ಣುಗಳನ್ನ ತೆರೀರಿ. ಸೊ ನೆಕ್ಸ್ಟ್ 2 ನೆಕ್ ಮೂವ್ಮೆಂಟ್ ಮಾಡೋಣ ಕೂತ್ಕೊಂಡು. ಬ್ರೀದ್ ಇನ್ ಮಾಡ್ತಾ ಈ ರೀತಿ ತಲೆ ಹಿಂದಾಕ್ರಿ. ಬ್ರೀದ್ ಔಟ್ ಮಾಡ್ತಾ ಡೌನ್. ಬ್ರೀದ್ ಇನ್, ಬ್ರೀದ್ ಔಟ್. ನಿಧಾನವಾಗಿ ಬ್ರೀದ್ ಇನ್, ಬ್ರೀದ್ ಔಟ್. ವಾಪಸ್ ಇದೇ ರೀತಿ 5 ಬಾರಿ ಮಾಡ್ರಿ. ಸೊ ನೆಕ್ ರೊಟೇಷನ್, ತಲೆ ಕೆಳಗೆ ಹಾಕ್ರಿ. ಇಲ್ಲಿಂದ ರೊಟೇಷನ್ ನಿಧಾನವಾಗಿ ಸಹಜವಾದ ಉಸಿರಾಟದೊಂದಿಗೆ. ಒಂದು 3 ಇಂದ 4 ಬಾರಿ ರೈಟ್ ಇಂದ, ಮತ್ತೊಂದು 3 ಇಂದ 4 ಬಾರಿ ಲೆಫ್ಟ್ ಇಂದ ನೆಕ್ ರೊಟೇಷನ್ ಮಾಡ್ತೀರಿ ಸ್ಲೋಲಿ. ವಾಪಸ್. ಸೊ ನೆಕ್ಸ್ಟ್ ಎದ್ದು ನಿಂತ್ಕೊಂಡ್ರಿ. ಎದ್ದು ನಿಂತ್ಕೊಂಡು 2 ಆಸನಗಳನ್ನು ಮಾಡೋಣ. ಸೊ ಫಸ್ಟ್ ಒನ್ ತಾಡಾಸನ ಸ್ಟ್ರೆಚ್. 2 ಕಾಲಿನ ನಡುವೆ 2 ಇಂಚಷ್ಟು ಗ್ಯಾಪ್ ಇರಲಿ. 2 ಕೈಗಳನ್ನ ಸ್ಟ್ರೆಚ್ ಮಾಡ್ರಿ. ಸ್ಟ್ರೆಚ್ ಮಾಡಿ ಕೈಗಳನ್ನ ಈ ರೀತಿ ಸ್ಟ್ರೆಚ್ ಮಾಡ್ರಿ. ಇಲ್ಲಿಂದ ಕೈ ಮೇಲೆ. ಸೊ ಇಲ್ಲಿ ಕೈಗಳ ಕಿವಿ ತಾಗೋಂಗಿರ್ಲಿ. ಕೈ ಸ್ಟ್ರೆಚ್ ಮಾಡ್ರಿ. ಸೊ ನೀವು ಎಷ್ಟು ಕೈ ಸ್ಟ್ರೆಚ್ ಮಾಡ್ತಿಲ್ಲ ಅಷ್ಟು ರಿಬ್ ಕೇಜು ಮತ್ತು ರಿಬ್ ಕೇಜ್ ಸ್ಟ್ರೆಚ್ ಆಕೈತಿ. ಜೊತೆಗೆ ಸೊ ನಿಮ್ಮ ಶೋಲ್ಡರ್ ಬ್ಲೇಡ್ ಎಂಗೇಜ್ ಆಕೈತಿ. ಸ್ಟಾರ್ಟ್. ಬ್ರೀದ್ ಇನ್ ಮಾಡ್ತಾ ಹೀಲ್ಸ್ ರೈಸ್ ಅಪ್. ಬ್ರೀದ್ ಔಟ್ ಮಾಡ್ತಾ 2 ಕೈಗಳನ್ನ ತಲೆ ಮೇಲೆ ಇಟ್ಕೋರಿ. ಬ್ರೀದ್ ಇನ್, ಹೀಲ್ಸ್ ರೈಸ್ ಅಪ್. ಬ್ರೀದ್ ಔಟ್, ಹೀಲ್ಸ್ ಡೌನ್. 2 ಕೈಗಳು ತಲೆ ಮೇಲೆ. ಬ್ರೀದ್ ಇನ್, ಬ್ರೀದ್ ಔಟ್. ಇದೇ ರೀತಿ 5 ರಿಂದ 8 ಬಾರಿ ಮಾಡ್ಬೋದು ನೀವು ನಿಧಾನವಾಗಿ. ಸೊ ಕೊನೆಗೆ ಬ್ರೀದ್ ಇನ್ ಮಾಡ್ತಾ ಕೈ ಮೇಲ್ ತಗೊಂಡು ಹೋಗ್ತೀರಿ. ಸೊ ಮೇಲ್ ಹೋದ್ಮೇಲೆ ಬ್ರೀದ್ ಔಟ್ ಮಾಡ್ರಿ. ಸ್ಟೇ ಆಗ್ರಿ ಇಲ್ಲಿ. 5 4 3 2 1. ವಾಪಸ್ ರಿಲ್ಯಾಕ್ಸ್. ನಿಧಾನವಾಗಿ ಕೈ ಬಿಡಿಸ್ಕೊರಿ. ಸೊ ನೆಕ್ಸ್ಟ್ ಒನ್ ವೃಕ್ಷಾಸನ. ಮತ್ತೆ 2 ಕಾಲಿನ ನಡುವೆ 2 ಇಂಚಷ್ಟು ಗ್ಯಾಪ್ ಕೊಡ್ರಿ. ಸೊ ನೆಕ್ಸ್ಟ್ ಬಲಗಾಲನ ಮೇಲ್ ತಗೋಬೇಕು. ಸೊ ನೆಕ್ಸ್ಟ್ ಸೈಡ್ ತಗೊಂಡು ಕೈಯಿಂದ ಲೆಫ್ಟ್ ಲೆಗ್ ನ ಇನ್ನರ್ ತಾಯಿಗೆ ಪ್ಲೇಸ್ ಮಾಡ್ಬೇಕು. ಕೈನ ಪಾದವನ್ನ ಲೆಫ್ಟ್ ಲೆಗ್ ಇನ್ನರ್ ತಾಯಿಗೆ ಪ್ಲೇಸ್ ಮಾಡ್ರಿ. ಸೊ ಮಸ್ಟ್ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋರಿ. ಸೊ 2 ಕೈಗಳನ್ನ ಸ್ಟ್ರೆಚ್ ಮಾಡ್ರಿ. ಕೈ ಹೊಳಸ್ಕೋರಿ. ಬ್ರೀದ್ ಇನ್ ಮಾಡ್ತಾ 2 ಕೈಗಳ ಮೇಲೆ ನಮಸ್ಕಾರ ಸ್ಥಿತಿ ಒಳಗೆ ತಗೋರಿ. ಬ್ರೀದ್ ಔಟ್ ಮಾಡ್ರಿ. ಸ್ಟ್ರೆಚ್ ಮಾಡ್ರಿ ಕೈಗಳನ್ನ. ಸೊ ನಿಮಗೆ ಇಲ್ಲಿ ಕೈ ಮೇಲೆ ತಗೊಳಕ್ ಸಾಧ್ಯ ಆಗ್ಲಿಲ್ಲ ಅಂದ್ರ ಈ ರೀತಿ ತಗೋಬಹುದು ನೀವು. ಸಹಜವಾದ ಉಸಿರಾಟ ಇರ್ಲಿ. ಸೊ ಇಲ್ಲಿ 5 ಕೌಂಟ್ ಮಟ್ಟ ಇರ್ಬೋದು ನೀವು. ಬ್ರೀದ್ ಇನ್, ಬ್ರೀದ್ ಔಟ್ ಮಾಡ್ತಾ ನಿಧಾನವಾಗಿ ಕೈಗಳನ್ನ ಕೆಳಗೆ ಬಿಡಿಸ್ತೀರಿ. ನಂತರ ಕಾಲನ್ನು ಬಿಡಿಸ್ಕೊತೀರಿ. ಅಕಸ್ಮಾತ್ ನಿಮ್ಗೆ ಇಲ್ಲಿ ತನಕ ಕಾಲು ತಗೊಳಕ್ ಆಗ್ಲಿಲ್ಲಪ್ಪ ಅಂತಂದ್ರ ಇಷ್ಟು ಮಾಡ್ಬೋದು, ಅಥವಾ ಇಲ್ಲಿ ಕಾಲು ತಗೊಂಡು ನೀವು ಪ್ರಾಕ್ಟೀಸ್ ಮಾಡ್ರಿ. ಬ್ಯಾಲೆನ್ಸ್ ಆಗ್ತಾ ಇಲ್ಲಪ್ಪ ಅಂತಂದ್ರ ಸೊ ಗೋಡೆಗೆ ಆನ್ ತಿನ್ಕೊಂಡು ಕೂಡ ಇದು ನೀವು ಮಾಡ್ಬೋದು. ಸೊ ನೆಕ್ಸ್ಟ್ ಇದೇ ರೀತಿ ಲೆಫ್ಟ್ ಲೆಗ್ ಮಾಡೋಣ. ಕಾಲನ್ನು ಮೇಲೆ ಎತ್ತೀರಿ. ಸೈಡ್ ತಗೋರಿ. ಇನ್ನರ್ ತಾಯಿಗೆ ಪ್ಲೇಸ್ ಮಾಡ್ರಿ. ಪಾದವನ್ನು ಬ್ಯಾಲೆನ್ಸ್ ಮಾಡ್ಕೊರಿ. ಸೊ ಕಾಲು ಈ ರೀತಿ ಮುಂದೆ ತಗೋಬೇಡ್ರಿ, ಸೈಡ್ ತಗೋಬೇಕು. ಇನ್ನರ್ ತಾಯಿಗೆ ಟಚ್ ಆಗ್ಬೇಕು. 2 ಕೈಗಳು ಹಿಂಬಾಜುಕ ಹೊಳ್ಸ್ಕೊರಿ ಕೈನ. ಬ್ರೀದ್ ಇನ್ ಮಾಡ್ತಾ 2 ಕೈಗಳ ಮೇಲೆ ಸ್ಟ್ರೆಚ್ ಮಾಡ್ರಿ. ಬ್ರೀದ್ ಔಟ್ ಮಾಡ್ರಿ. ಸೊ ನಿಮ್ಗೆ ಸಾಧ್ಯ ಆದ್ರ ಮ್ಯಾಗ್ ತಗೊಳ್ಳೋದು, ಅಥವಾ ಈ ರೀತಿ 5 ಕೌಂಟ್ ಮಟ್ಟ ಇಲ್ಲೇ ಎತ್ತಿರಿ. ಸಹಜವಾದ ಉಸಿರಾಟ ಇರಲಿ. ಬ್ರೀದ್ ಇನ್, ಬ್ರೀದ್ ಔಟ್ ಮಾಡ್ತಾ ನಿಧಾನವಾಗಿ ಕೈ ಬಿಡಿಸ್ಕೋರಿ, ಕಾಲು ಬಿಡಿಸ್ಕೋರಿ. ರಿಲ್ಯಾಕ್ಸ್. ಸಹಜವಾದ ಉಸಿರಾಟ.
ಬ್ರೀದ್ ಇನ್, ಬ್ರೀದ್ ಔಟ್. ಸೊ ನೆಕ್ಸ್ಟ್ ಮ್ಯಾಟಿನ ಹಿಂದೆ ಬರ್ತೀರಿ. ಸೊ ಇಲ್ಲಿಂದ ವಜ್ರಾಸನ ಸ್ಥಿತಿಯೊಳಗೆ ಕೂತ್ಕೋರಿ. ಶಶಾಂಕನ ಸ್ನಾನ ಮಾಡ್ಲಿಕ್ಕೆ ಮೊದ್ಲ ವಜ್ರಾಸನ ಸ್ಥಿತಿಯೊಳಗೆ ಕೂತ್ಕೋರಿ. ಸೊ ನೆಕ್ಸ್ಟ್ ಎರಡು ನೀ ಕಡೆ ಓಪನ್ ತಗೋರಿ. ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಸೀದಾ ಕೂತ್ಕೋರಿ. ಸೊ ನೆಕ್ಸ್ಟ್ ಎರಡು ಕೈಗಳನ್ನ ನಡು ಪ್ಲೇಸ್ ಮಾಡ್ರಿ. ಎದುರಿಗೆ ನೋಡ್ರಿ. ಬ್ರೀದ್ ಇನ್, ಬ್ರೀದ್ ಔಟ್ ಮಾಡ್ತಾ ನಿಧಾನವಾಗಿ ಕೈಯಿಂದ ವಾಕ್ ಮಾಡ್ಕೋತ ನಿಧಾನವಾಗಿ ಮುಂದೆ ಹೋಗ್ತೀರಿ. ಸೊ ಇಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮುಂದ್ ಬಾಗ್ರಿ. ಇನ್ನೂ ಮುಂದೆ ಬಾಗ್ಬೋದು ನೀವು ಅಂತಂದ್ರೆ ಚಿನ್ನ ನೆಲಕ್ಕೆ ಹಚ್ಚ್ರಿ ಅಥವಾ ಫೋರ್ ಹೆಡ್ ನೆಲಕ್ಕೆ ಹಚ್ಬೋದು. ಸೊ ಎರಡೂ ಕೈಗಳು ಕಿವಿಗೆ ತಾಗ್ಲಿ, ಆರ್ಮ್ ಸ್ಟ್ರೆಚ್ ಮಾಡ್ರಿ. ಎದುರಿಗೆ ನೋಡ್ರಿ. ಚಿನ್ನ ನೆಲಕ್ಕೆ ಹಚ್ಚಿದ್ರೆ ಎದುರಿಗೆ ನೋಡ್ರಿ. ಫೋರ್ ಹೆಡ್ ನ ಈ ರೀತಿ ನೆಲಕ್ಕೆ ಹಚ್ಬೋದು. ನಿಮ್ಗೆ ಯಾವ್ದು ಸರಿ ಅನಿಸ್ತೈತೆ ಅದ್ ಮಾಡ್ರಿ. ಸಹಜವಾದ ಉಸಿರಾಟ ಇರ್ಲಿ. ಒಂದು 5 ಕೌಂಟ್ ಮಟ್ಟ ಇಲ್ಲೇ ಇರ್ತೀರಿ. ವಾಪಸ್ ಬರೋದ್ರಿಂದ ಬ್ರೀದ್ ಇನ್, ಬ್ರೀದ್ ಔಟ್ ಮಾಡ್ತಾ ನಿಧಾನವಾಗಿ ಹೆಂಗ್ ಹೋಗಿದ್ರಲ್ಲ ಹಂಗ ವಾಪಸ್ ಬರ್ರಿ. ಸ್ಲೋಲಿ, ಅವಸರ ಮಾಡ್ಬೇಡ್ರಿ. ನಿಧಾನವಾಗಿ ಸೀದಾ ಕುತ್ಕೋರಿ. ಮತ್ತೆ ಎರಡು ಕಾಲನ್ನ ಕ್ಲೋಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಬ್ರೀದ್ ಇನ್, ಬ್ರೀದ್ ಔಟ್. ಸೊ ನೆಕ್ಸ್ಟ್ ಒನ್ ಕ್ಯಾಟ್ ಅಂಡ್ ಕೌ ಪೋಸ್. ಸೊ ಇಲ್ಲಿಂದ ನಿಧಾನವಾಗಿ ಟೇಬಲ್ ಟಾಪ್ ಪೋಸ್ಗೆ ಬರೀ ರೀತಿ. ಎರಡೂ ನೀ ಕಡೆ ಗ್ಯಾಪ್ ತಗೋರಿ. ಸೊ ಎರಡೂ ಕೈಗಳನ್ನು ಮುಂದೆ ತಗೋರಿ ರೀತಿ. ಫಿಂಗರ್ಸ್ ಓಪನ್ ಮಾಡ್ಕೋರಿ. ಸೊ ಇಲ್ಲಿ ರಿಸ್ಟ್ ಮತ್ತು ನಿಮ್ಮ ಶೋಲ್ಡರ್ ಒಂದೇ ಲೈನ್ ಹೋಗಿ ಬರಬೇಕು. ಈ ರೀತಿ ಮಾಡಬೇಡ್ರಿ. ಸೊ ಈ ರೀತಿ ಇರ್ತೀರಿ. ಸೊ ನೆಕ್ಸ್ಟ್ ತಲೆ ಕೆಳಗೆ ಹಾಕೋದು ಇಲ್ಲಿಂದ. ಸೊ ಬ್ರೀದ್ ಇನ್ ಮಾಡ್ತಾ ಈ ರೀತಿ ಮೇಲ್ ಬರ್ಬೇಕು. ತಲೆ ಹಿಂದೆ ಹಾಕ್ರಿ. ಸೊ ಲೋವರ್ ಬ್ಯಾಕ್ ಐತೆ ಅಂತಲ್ಲ ಒಳಗೆ ಹೋಗ್ಬೇಕು. ಎಕ್ಸೇಲ್, ನಿಧಾನವಾಗಿ ಎಕ್ಸೇಲ್ ಮಾಡಿದಾಗ ಸ್ಪೈನ್ ರೋಲ್ ಆಗಬೇಕು. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, ಅವಸರ ಮಾಡಬೇಡ್ರಿ. ಬ್ರೀದ್ ಔಟ್. ಬ್ರೀದ್ ಇನ್ ಮಾಡಿದಾಗ ಮೇಲ್ ಬರಬೇಕು. ಬ್ರೀದ್ ಔಟ್ ಮಾಡಿದಾಗ ತಲೆ ಕೆಳಗೆ ಹಾಕ್ತೀರಿ. ಇದೇ ರೀತಿ ಇದನ್ನ ನೀವು 8 ರಿಂದ 10 ಬಾರಿ ಮಾಡ್ಬೋದು ಅಥವಾ 5 ಬಾರಿ ಕೂಡ ನೀವು ಮಾಡ್ಬೋದು. ಆದ್ರೆ ನಿಧಾನವಾಗಿ ಮಾಡ್ರಿ ಉಸಿರಾಟದ ಜೊತೆಗೆ. ರಿಲ್ಯಾಕ್ಸ್. ನೆಕ್ಸ್ಟ್ ಎರಡು ಕಾಲನ್ನು ಕ್ಲೋಸ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಇಲ್ಲಿಂದ ನೀವು ಚೈಲ್ಡ್ ಪೋಸ್ಚರ್ ಒಳಗೆ ರಿಲ್ಯಾಕ್ಸ್ ಆಗ್ಬೋದು ಈ ರೀತಿ. ವಾಪಸ್ ನಿಧಾನವಾಗಿ ಮೇಲ್ ಬರ್ತೀರಿ. ಸೊ ನೆಕ್ಸ್ಟ್ ಅರ್ಧ ಮತ್ಸ್ಯೇಂದ್ರಾಸನ. ಸೊ ಎರಡೂ ಕಾಲುಗಳನ್ನು ಚಾಚ್ರಿ. ಮೊದಲ ಫಸ್ಟ್ ಬಲಗಾಲನ್ನು ಬಿಡಿಸ್ಕೋರಿ, ನಂತರ ಎಡಗಾಲನ್ನು ಬಿಡಿಸ್ಕೋತೀರಿ. ಸಿಟ್ ಬ್ಯಾಕ್ ಸ್ಟ್ರೈಟ್. ದಂಡಾಸನ ಸ್ಥಿತಿಗೆ ಕುತ್ಕೊಂಡು ಸೊ ಫಸ್ಟ್ ರೈಟ್ ಲೆಗ್ ಏನೈತಲ್ಲ ಸೊ ಕ್ರಾಸ್ ಲೈನ್ ತಗೋರಿ ಈ ರೀತಿ. ಎಡಗಾಲಿನ ನೀ ಬಾಜುಕ್ ಬರ್ಲಿ ಪಾದ. ಸೊ ನೆಕ್ಸ್ಟ್ ಎಡಗಾಲನ್ನ ಫೋಲ್ಡ್ ಮಾಡ್ಕೋರಿ, ಸೀದಾ ಕುತ್ಕೋರಿ. ಸೊ ಈ ಕಾಲ ಏನ್ ಮೇಲ್ ಬಂದೈತಲ್ಲ ಬಲಗಾಲ್, ಅದರ ಅಪೋಸಿಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅನ್ನ ಮೇಲ್ ತಗೊಂಡು ಸೈಡ್ ತಗೋರಿ ಈ ರೀತಿ. ಸೊ ನೆಕ್ಸ್ಟ್ ಇನ್ನೊಂದು ಬಲಗೈ ಏನೈತಲ್ಲ ನಿಮ್ಮ ಬೆನ್ ಹಿಂದ್ ಬರ್ಲಿ, ಟ್ವಿಸ್ಟ್ ಆಗ್ತಿರಿ. ಇಲ್ಲಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟ್ವಿಸ್ಟ್ ಆಗ್ರಿ. ಶೋಲ್ಡರ್ ನೋಡ್ತಾ ಇರ್ರಿ. ಸಹಜವಾದ ಉಸಿರಾಟ ಇರ್ಲಿ. 5 4 3 2 1. ವಾಪಸ್ ನಿಧಾನವಾಗಿ ಮೇಲ್ ಬರ್ತೀವಿ. ನಿಧಾನವಾಗಿ ಸೈಡ್ ಹೊಳ್ರಿ. ಫಸ್ಟ್ ಇಲ್ಲಿದ್ದಾಗ ಕೆಳಗಿನ ಕಾಲು ಬಿಡಿಸ್ಕೋರಿ, ನಂತರ ಮೇಲಿನ ಕಾಲು ಬಿಡಿಸ್ಕೋರಿ. ಅಕಸ್ಮಾತ್ ಸೊ ನಿಮ್ಗ ಕಾಲನ್ನ ಫೋಲ್ಡ್ ಮಾಡಕ್ ಬರಂಗಿಲ್ಲಪ್ಪ ಅಂತಂದ್ರ ಈ ರೀತಿ ಕಾಲನ್ನ ಅಷ್ಟೇ ನೀವು ರೀತಿ ಇಟ್ಕೊಂಡು ಹಿಂಗ್ ಸೈಡ್ ಹೊಳ್ಬೋದು. ಸೊ ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಇದೇ ರೀತಿ ಲೆಫ್ಟ್ ಲೆಗ್ ಇಂದ ಮಾಡೋಣ. ಕ್ರಾಸ್ ಲೆಗ್ ತಗೋತೀರಿ. ಸೊ ನೆಕ್ಸ್ಟ್ ಇದು ಬರ್ಲಿಲ್ಲ ಅಂತಂದ್ರೆ ಫೋಲ್ಡ್ ಮಾಡ್ಲಿಕ್ಕೆ ಬರಲಿಲ್ಲ ಸೀದಾ ಕಾಲ್ ಚಾಚೆ ಮಾಡ್ರಿ. ಮತ್ತೆ ಸೀದಾ ಕುತ್ಕೊಳ್ಳೋದು. ಈಗ ಇದರ ಅಪೋಸಿಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಸೈಡ್ ತಗೋರಿ ರೀತಿ. ಸೊ ನಿಮ್ಗೆ ಇಷ್ಟು ಹಿಂಗ್ ಬಂದ್ರೆ ಹಿಂಗ್ ಹಿಡ್ಕೋರಿ. ಬರ್ಲಿಲ್ಲ ಅಂತಂದ್ರೆ ಈ ರೀತಿ ತಗೊಂಡು ನೀವು ಟ್ವಿಸ್ಟ್ ಆಗ್ಬೋದು. ಈ ರೀತಿ ಸಹಜವಾದ ಉಸಿರಾಟ ಇರ್ಲಿ. ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಟ್ವಿಸ್ಟ್ ಆಗ್ರಿ. ನಾರ್ಮಲ್ ಬ್ರೀದಿಂಗ್. ವಾಪಸ್ ಸ್ಲೋಲಿ ಕಮ್ ಬ್ಯಾಕ್. ಫಸ್ಟ್ ಇಲ್ಲಿ ವಾಪಸ್ ಬರೋ ಮುಂದೆ ಕೆಳಗಿನ ಭಾಗ ಕಾಲು ಬಿಡಿಸ್ಕೋರಿ. ಅಕಸ್ಮಾತ್ ಹಿಂಗ್ ಕಾಲ್ ಫೋಲ್ಡ್ ಆಗ್ಲಿಲ್ಲ ಅಂತಂದ್ರ ಮಾಡ್ಲಿಕ್ಕೆ ಬರೋಂಗಿಲ್ಪ ಅಂತಂದ್ರ ಈ ರೀತಿ ಮಾಡ್ಬೋದು ನೀವು. ವಾಪಸ್ ಮತ್ತೆ ಸೀದಾ ಕೂತ್ಕೋರಿ ದಂಡಾಸನ ಸ್ಥಿತಿಗೆ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಮಲಗಿ ಮಾಡೋ 2 ಆಸನಗಳನ್ನ ಮಾಡೋಣ. ಒಂದು ಹೊಟ್ಟೆ ಮೇಲೆ ಮಲಗಿ ಮಾಡೋದು, ಒಂದು ಬೆನ್ನಿನ ಮೇಲೆ ಮಲಗಿ ಮಾಡೋದು. ಸೊ ಫಸ್ಟ್ ಹೊಟ್ಟೆ ಮೇಲೆ ಮಲಗಿ ಮಾಡೋ ಮುಂದ ಕಾಲನ್ನ ಫೋಲ್ಡ್ ಮಾಡ್ಕೋರಿ, ಈ ರೀತಿ ಮಲ್ಕೋತೀರಿ. ಸೊ ನೆಕ್ಸ್ಟ್ ನಾವು ಮಾಡ್ತಾ ಇರೋದು ಭುಜಂಗಾಸನ್. ಎರಡೂ ಕೈಗಳನ್ನು ಒಂದ್ರ ಮೇಲೆ ಇಟ್ಕೋರಿ, ಚಿನ್ನ ಅದ್ರ ಮೇಲೆ ಬರ್ಲಿ, ಪಾದ ಫ್ಲಾಟ್ ಮಾಡ್ಕೋರಿ.
ಸೊ ನೆಕ್ಸ್ಟ್ ಎರಡು ಕೈಗಳನ್ನ ಐತಲ್ಲ ನಿಮ್ ಚೆಸ್ಟ್ ಬಾಜುಕ್ ತೋರಿ, ಚಿನ್ನ ನೆಲಕ್ಕೆ ಹಚ್ಚ್ರಿ. ಸೊ ಬ್ರೀದ್ ಇನ್ ಮಾಡ್ತಾ ಈ ರೀತಿ ಮೇಲ್ ಬರ್ರಿ. ಪೂರ್ತಿ ಹಿಂಗಲ್ಲ, ಸೊ ಇಷ್ಟ ಬರ್ಬೇಕು ಅಂದ್ರ ಹೊಟ್ಟೆ ಭಾಗ ಕೆಳಗಿರ್ಬೇಕು, ಎದೆ ಭಾಗ ಮೇಲಿರ್ಲಿ. ಎರಡು ಕೈಗಳ ಚೆಸ್ಟ್ ಬಾಜುಕ ಎಲ್ಬೋಸ್ ಏನಿತ್ತಲ್ಲ ಬೆನ್ನಿನ ಹಿಂದ್ ತಗೋರಿ, ತಲೆ ಹಿಂದ್ ಹಾಕ್ರಿ, ದೃಷ್ಟಿ ಮೇಲಿರ್ಲಿ, ಸಹಜವಾದ ಉಸಿರಾಟ. ಸೊ ನೀವು ಇಲ್ಲಿ ಬ್ರೀದ್ ಇನ್ ಮಾಡ್ತಾ ಮೇಲ್ ಬಂದಿರ್ತೀರಿ, ಮೇಲ್ ಬಂದ್ಮೇಲೆ ಬ್ರೀದ್ ಔಟ್ ಮಾಡ್ರಿ. ಸಹಜವಾದ ಉಸಿರಾಟ ಇರ್ಲಿ. ನಾರ್ಮಲ್ ಬ್ರೀದಿಂಗ್. ಸ್ಟೇ ದೇರ್. 5 4 3 2 1. ವಾಪಸ್ ನಿಧಾನವಾಗಿ ಕೆಳಗೆ ಬರ್ತೀರಿ. ರಿಲ್ಯಾಕ್ಸ್. ಸೊ ನೀವು ಇದನ್ನ 3 ಬಾರಿ ಮಾಡ್ಬೋದು ಈ ರೀತಿ. ಬ್ರೀದ್ ಇನ್, ಬ್ರೀದ್ ಔಟ್ ಮಾಡ್ತೀರಿ, ಮತ್ತಿಲ್ಲೇ ಇರ್ತೀರಿ, ಮತ್ತೆ ವಾಪಸ್. ಸೊ ಇದೇ ರೀತಿ ನೀವು 3 ಬಾರಿ ಮಾಡ್ಬೋದು. ಇಲ್ಲ ನಮ್ಗೆ 1 ಬಾರಿ ಆಗ್ತೈತಂದ್ರೆ 1 ಬಾರಿ ಮಾಡ್ರಿ. ಸೊ ನೆಕ್ಸ್ಟ್ ಇಲ್ಲಿಂದ ಭುಜಂಗಾಸನ್, ಬೆನ್ನಿನ ಮೇಲೆ ಮಲ್ಕೋತೀರಿ. ಎರಡು ಕಾಲನ್ನು ಫೋಲ್ಡ್ ಮಾಡ್ಕೊರಿ. ಸೊ ಇಲ್ಲಿ ಗ್ಯಾಪ್ ಕೊಡ್ರಿ, ಜೊತೆಗೆ ಇಲ್ಲಿ ಹೀಲು ಮತ್ತು ಹಿಪ್ಪಿಗೆ ಟಚ್ ಆಗಂಗಿಲ್ಲ, ಇಲ್ಲಿ ಗ್ಯಾಪ್ ಕೊಡ್ರಿ. ಸೊ ನೆಕ್ಸ್ಟ್ ಬ್ರೀದ್ ಇನ್ ಮಾಡ್ತಾ ನಿಧಾನವಾಗಿ ಸೊಂಟ ಭಾಗ ಮೇಲೆ, ಬ್ರೀದ್ ಔಟ್ ಮಾಡ್ತಾ ಡೌನ್ ಮಾಡ್ತೀರಿ. ಬ್ರೀದ್ ಇನ್, ಬ್ರೀದ್ ಔಟ್. ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟ ಮೇಲ್ ಬರ್ರಿ. ಸೊ ನೆಕ್ಸ್ಟ್ 5 ಬಾರಿ ಮಾಡಿರೋದನ್ನ, ಸೊ 5ನೇ ಬಾರಿಗೆ ಬ್ರೀದ್ ಇನ್ ಮಾಡ್ತಾ ಮೇಲ್ ಬರ್ತೀರಿ, ಬ್ರೀದ್ ಔಟ್ ಮಾಡ್ರಿ. ಇಲ್ಲಿ ಸಹಜವಾದ ಉಸಿರಾಟ ಇರ್ಲಿ. 5 ಕೌಂಟ್ ಮಟ್ಟ ಇರ್ತೀರಿ ಇಲ್ಲೇ. ಆಗ್ಲಿಲ್ಲ ಅಂದ್ರೆ ವಾಪಸ್ ಬರ್ರಿ. ಬ್ರೀದ್ ಇನ್, ಬ್ರೀದ್ ಔಟ್ ಮಾಡ್ತಾ ನಿಧಾನವಾಗಿ ಸೊಂಟ ಭಾಗ ಕೆಳಗೆ. ರಿಲ್ಯಾಕ್ಸ್. ಸೊ ಇಷ್ಟು ಎಲ್ಲ ಆಸನಗಳು ಮುಗಿದ್ಮೇಲೆ ಶವಾಸನ ಸ್ಥಿತಿ. ಎರಡೂ ಕಾಲುಗಳನ್ನ ಕಾಲ್ ಚಾಚ್ರಿ, ಎರಡೂ ಕಾಲುಗಳನ್ನ ಅಗಲು ಮಾಡ್ಕೊರಿ. ಕೈಗಳ ಮೇಲ್ಮುಖವಾಗಿರ್ಲಿ, ಕಣ್ಣುಗಳನ್ನ ಮುಚ್ಚಿಟ್ಟಿರಿ. ರಿಲ್ಯಾಕ್ಸ್. ಸೊ ಎಲ್ಲ ಆದ್ಮೇಲೆ ಒಂದು 3 ರಿಂದ 5 ನಿಮಿಷ ನೀವು ರಿಲ್ಯಾಕ್ಸ್ ಆಗ್ಬೋದು. 3 ರಿಂದ 5 ನಿಮಿಷ ಆದ್ಮೇಲೆ ರಿಲ್ಯಾಕ್ಸ್, ನೀವು ಎದ್ದೇಳ್ತೀರಿ. ಎದ್ದು ಕೂತ್ಕೋತೀರಿ. ಸೊ ನಾವು ನೋಡಿ ಬಹಳಷ್ಟು ಕನಸುಗಳನ್ನು ಹೊತ್ಕೊಂಡಿರ್ತೀವಿ. ಸೊ ಮಕ್ಕಳಿಗೆ ಚಲೋ ಎಜುಕೇಶನ್ ಕೊಡಿಸ್ಬೇಕಂತ, ಆಮೇಲೆ ಒಂದು ಮನೆ ಕಟ್ಟಬೇಕಪ್ಪ, ಇಲ್ಲಾಂದ್ರೆ ಹಣ ಸಂಪಾದಿಸ್ಬೇಕು ಅಥವಾ ಹೆಸರು ಗಳಿಸ್ಬೇಕಂತ ಹೇಳಿ. ಸೊ ನಮ್ಮ ಒತ್ತಡ ಜೀವನದಲ್ಲಿ ನಾವು ಬದುಕ್ತಾ ಇರ್ತೇವಿ. ಸೊ ಆ ಒತ್ತಡ ಜೀವನದಲ್ಲಿ ಬದುಕ್ತಾ ಇರೋದ್ರಿಂದ ಸೊ ನಾವೆಲ್ಲ ಈ ಯೋಗ ಆಯ್ತು, ಎಕ್ಸಸೈಸ್ ಆಯ್ತು, ಇಂಥವೆಲ್ಲಾನು ಮರ್ತ್ಬಿಟ್ರೆ, ಯಾಕಂದ್ರೆ ಟೈಮ್ ಇರಂಗಿಲ್ಲ ಅಂತೇಳಿ. ಆದ್ರೆ ಈ ಕನಸುಗಳೆಲ್ಲ ಸಾಕಾರಗೊಳಿಸ್ಕೊಳಕ, ಜೊತೆಗೆ ಆ ಕನಸುಗಳನ್ನು ಈಡೇರಿದಾಗ ಸೊ ನಾವು ಅನುಭವಿಸ್ಬೇಕಂತ ನಮ್ಗೆ ಆರೋಗ್ಯ ಬೇಕಲ್ಲ. ಸೊ ಆರೋಗ್ಯ ಇದ್ರೆ ಎಲ್ಲಾನು. ಸೊ ಅದಕ್ಕಾಗಿ ಹೆಲ್ದಿ ಹಾರ್ಟ್ ಸಂಬಂಧ ಈ ಪ್ರತಿದಿನ ಈ ಎಲ್ಲ ಆಸನಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.